ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಈ ಲಾಗ್ ಬಂದು ವೆಡ್ನೆಸ್ಡೇ ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗಿ ಹಾಲು ಮತ್ತು ಮೊಸರನ್ನ ತೊಗೊಂಡು ಬಂದೆ. ಇಲ್ಲಿ ಫಸ್ಟ್ಗೆ ಹಾಲನ್ನು ಕೈಲಿಕ್ಕೆ ಇಡ್ತಾ ಇದ್ದೀನಿ. ಈ ಲಾಗಲ್ಲಿ ನಾನೊಂದು ಸಿಂಪಲ್ಲಾಗಿ ಮೊಸರನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮತ್ತು ನನ್ನ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆಯೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಲು ಕಾಯ್ತು. ನೆಕ್ಸ್ಟ್ ನಾನಿಲ್ಲಿ ಒಂದು ಲೋಟ ಟೀಯನ್ನು ಸಹ ಮಾಡಿಕೊಂಡೆ. ಒಂದು ಲೋಟ ಟೀಯನ್ನು ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ರೈಸ್ಗೆ ಇಟ್ಟಿದ್ದೀನಿ. ಮೊಸರನ್ನಕ್ಕೆ ರೈಸ್ ಬೇಕಲ್ವಾ, ಹಾಗಾಗಿ ನೆಕ್ಸ್ಟ್ ನಾನು ಈ ಕಡೆ ರೈಸನ್ನು ಸಹ ಮಾಡಿಕೊಂಡೆ. ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಫ್ಯಾನ್ ಹತ್ರ ತೊಗೊಂಡೋಗಿ ತಣ್ಣಗೆ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಬಿಸಿ ಅನ್ನಕ್ಕೆ ಮೊಸರನ್ನ ಹಾಕಿದಾಗ ಅದು ಒಂದು ಸ್ವಲ್ಪ ಕೈ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಲೋಟದಷ್ಟು ಹಾಲನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಸೇರಿಸೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ಲೋಟದಲ್ಲಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಇಲ್ಲಿ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆನೂ ಸಹ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಗ್ಗರಣೆಗೋಸ್ಕರ 7 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು, 4 ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಬೇಕು ಅದನ್ನು. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದು ಕುದಿದ ತಕ್ಷಣ ಸ್ಟವನ್ನು ಆಫ್ ಮಾಡಿ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಕರ್ಡ್ ಮತ್ತು ರೈಸ್ ಅದನ್ನು ಇದರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂತಹ ಕರ್ಡ್ ರೈಸ್ ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬಹುದು. ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈ ಸಮ್ಮರ್ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿ ಮಾಡೇ ಮಾಡ್ತಾರೆ ಕರ್ಡ್ ರೈಸನ್ನು. ನಾನು ಹೇಳ್ಕೊಟ್ಟಿರುವಂತಹ ಕರ್ಡ್ ರೈಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ಗೆ ಹೇರ್ಗೆ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಹೇರ್ ಯಾವ ರೀತಿ ಇದೆ ಅಂತ. ಫುಲ್ಲು ಫ್ರೀಸಿ ಆಗಿದೆ ನನ್ನ ಹೇರು. ನಾನು ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಆಯಿಲನ್ನು ಮಾಡ್ಕೋತೀನಿ. ಆದರೆ ಅದು ಖಾಲಿಯಾಗಿತ್ತು, ಮಾಡ್ಕೊಂಡಿದ್ದೆ ಮತ್ತೆ ಮಾಡಿಲ್ಲ ನಾನು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮನೇಲಿ ಇರಲಿಲ್ಲ, ಹಾಗಾಗಿ ಹೀಗೆ ಸದ್ಯಕ್ಕೆ ಪ್ಯಾರಾಚೂಟ್ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡೆ. ಇದನ್ನು 2 hours ಬಿಟ್ಬಿಡ್ತೀನಿ ನಾನು ಇದೇ ರೀತಿ. ನೆಕ್ಸ್ಟ್ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಟೊಮೊಟೊನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಕಿನ್ ಕೇರನ್ನು ಮಾಡ್ತೀನಿ ಅಂತ ನಿಮಗೂ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲನ್ನು ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಶುಗರ್ ಸೇರಿಸ್ಕೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಸಾಕು. ಈ 3 ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಬಹುದು. ನೋಡಿ ಇಲ್ಲಿ ನಾನು ಟೊಮೊಟೊನ ಸೆಂಟ್ರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕಂತ. ಫೇಸನ್ನು ಫಸ್ಟ್ಗೆ ವಾಶ್ ಮಾಡಿ ಬಂದಿರಬೇಕು.
ನೆಕ್ಸ್ಟ್ ನಾವು ಒಂದು ಹಳೆ ಟೀ ಶರ್ಟ್ ಅಥವಾ ಅದ್ರ ಮೇಲ್ಗಡೆ ಯಾವುದಾದ್ರು ಒಂದು ಟವಲನ್ನು ಹಾಕ್ಕೊಂಡು ಈ ರೀತಿ ಸಕ್ಕರೆ ಮತ್ತು ಟರ್ಮರಿಕ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಟೊಮೊಟೊ ಸ್ಲೈಸ್ ಇರುತ್ತಲ್ಲ ಅದನ್ನು ಈ ರೀತಿ ಡಿಪ್ ಮಾಡಿ ಸ್ಕಿನ್ಗೆ ಈ ರೀತಿ ಸ್ಕ್ರಬ್ ಮಾಡಬೇಕು. ಒಂದು 15 ಮಿನಿಟ್ಸ್ ಇದೇ ರೀತಿ ಸ್ಕ್ರಬ್ ಮಾಡ್ಕೊಬೇಕು. ಮಧ್ಯ ಮಧ್ಯ ಆ ಸಕ್ಕರೆ ಮತ್ತು ಟರ್ಮರಿಕ್ ಪೌಡರ್ ಇರುತ್ತಲ್ಲ ಆ ಮಿಕ್ಸನ್ನ ಡಿಪ್ ಮಾಡಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಲೆಗ್ಸ್ಗೂ ಸಹ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೆಕ್ಗೂ ಸಹ ಸ್ಕ್ರಬ್ ಮಾಡ್ಕೊಬಹುದು, ಹ್ಯಾಂಡ್ಸ್ಗೂ ಸಹ ಸ್ಕ್ರಬ್ ಮಾಡ್ಕೊಬಹುದು. ಟ್ಯಾನ್ ರಿಮೂವ್ ಮಾಡುತ್ತೆ ಈ ಪ್ಯಾಕು. ಇದನ್ನು ಸಮ್ಮರ್ ಟೈಮಲ್ಲಿ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಕ್ರಬ್ ಮಾಡಬಾರ್ದು, ತುಂಬ ರಫಾಗಿ ಸ್ಕ್ರಬ್ ಎಲ್ಲ ಮಾಡಬಾರ್ದು, ಸ್ವಲ್ಪ ಸಾಫ್ಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು 15 to 20 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಫೇಸ್ ವಾಶನ್ನು ಮಾಡ್ಕೊಂಡು ಬಂದೆ. ತುಂಬಾ ಸ್ಕಿನ್ ಅಂತೂ ತುಂಬಾ ಗ್ಲೋ ಆಗಿತ್ತು. ಒಂದೇ ದಿನಕ್ಕೇ ಜಾಸ್ತಿ ರಿಸಲ್ಟನ್ನು ಕೊಡಲ್ಲ. ಒಂದು ದಿನ ಬಿಟ್ಟು ಒಂದು 30 ಡೇಸ್ ಈ ರೀತಿ ಮಾಡಿದ್ರೇ ಸ್ಕಿನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ. ಅದಾದಮೇಲೆ 1 hour ಆದಮೇಲೆ ನಾನು ಹೆಡ್ ಬಾತನ್ನು ಮಾಡಿಕೊಂಡು ಬಂದೆ. ನೆಕ್ಸ್ಟ್ ನಾನಿಲ್ಲಿ ನೈಟ್ ಡಿನ್ನರ್ಗೋಸ್ಕರ ಅಲ್ಲಿ ಮಸಾಲೆ ವಡೆ ಮಾಡಿಕೊಂಡು ರೈಸ್ ಆ್ಯಂಡ್ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಮಸಾಲೆ ವಡೆಗೆ ನಾನು ಮಾಡ್ಕೋತಾ ಇದ್ದೀನಿ. ನೋಡಿ ಮಸಾಲೆ ವಡೆ ಈ ರೀತಿ ಬಂತು. ನೆಕ್ಸ್ಟ್ ನಾನು ತುಂಬ ಸೆಕೆ ಇತ್ತು, ಹಾಗಾಗಿ ಈಚೆ ಕಡೆ ಬಂದೆ. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಸ್ವಲ್ಪ ಮಳೆ ಬರೋ ಹಾಗೇ ಇತ್ತು. ಸ್ವಲ್ಪ ಹೊತ್ತು ಮಾತ್ರ ಅಲ್ಲಿದ್ದು ಮತ್ತು ನಾನು ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ವಾಪಸ್ ಹೋದೆ. ನಾನಿಲ್ಲಿ ಡಿನ್ನರ್ಗೆ ಅನ್ನ, ಸಾಂಬಾರು, ವಡೆ ಮತ್ತು ಪಾಯಸನ ಮಾಡಿಕೊಂಡು ಕುಂತಿದ್ರೆ ನಮ್ಮ ಹಸ್ಬೆಂಡು ಬರಬೇಕಾದ್ರೆ ನನಗೋಸ್ಕರ ಚಿಕನ್ ಕಬಾಬನ್ನು ತಂದಿದ್ದಾರೆ. ನನಗಂತೂ ಅವ್ರ ಥರ ಚಿಕನ್ ಕಬಾಬ್ ಅಂದರೆ ತುಂಬಾ ಇಷ್ಟ. ಅದು ಯಾವ ಅಂಗಡಿಯಲ್ಲಿ ತರ್ತಾರೋ ಗೊತ್ತಿಲ್ಲ. ನನಗೆ ಮಂಗಳೂರು ಕಬಾಬ್ ಚಿಕನ್ ಅಂದರೂ ತುಂಬ ಇಷ್ಟ, ಕಬಾಬ್ ಅಂದರೆ ತುಂಬ ಇಷ್ಟ. ಮತ್ತು ಇನ್ನೊಂದು ಹೋಟೆಲ್ ಇದೆ, ಆ ಹೋಟೆಲ್ ಹೆಸರು ನನಗೆ ಗೊತ್ತಿಲ್ಲ. ಅಲ್ಲೂ ಸಹ ಚೆನ್ನಾಗಿದೆ. ಅವ್ರು ಕೊಡ್ತಾರಲ್ಲ ಖಾರ, ಅದ್ರ ಜೊತೆಗೆ ಆ ಚಿಕನ್ ಕಬಾಬನ್ನು ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಈ ಮಳೆ ವೆದರ್ಗೂ ತುಂಬಾ ಸಖತ್ತಾಗಿರುತ್ತೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹೀಗಿತ್ತು ನಮ್ಮ ಡಿನ್ನರ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.